ಕೇಳುಗರಿಗೆಲ್ಲ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ GTTC ಘಟಕದ ನಿರ್ದೇಶಕರಾದ ಶ್ರೀಯುತ HP ನಾಗರಾಜ್ ಹಾಗೂ ಉಪನ್ಯಾಸಕರಾದ ಶ್ರೀಯುತ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇವರನ್ನು ಸಂದರ್ಶಿಸ್ತಾ ಇದ್ದಾರೆ MK ಶಿವಕುಮಾರ್. ಆತ್ಮೀಯ ಕೇಳುಗರೆ, ಸಾಮಾನ್ಯವಾಗಿ SSLC ಮುಗಿದ ನಂತರ ಮುಂದೇನು ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಎಲ್ಲ ಬಹುತೇಕ ವಿದ್ಯಾರ್ಥಿಗಳನ್ನು ಕಾಡುವಂಥ ಒಂದು ಪ್ರಕ್ರಿಯೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅವಕಾಶಗಳಿದೆ. ಅದರಲ್ಲಿ GTTC ಕೂಡ ಒಂದು ಅಂತ ಹೇಳಿ ನಿಮಗೀಗಾಗಲೇ ಗೊತ್ತಿರಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಈ ವಿಷಯಕ್ಕೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಘಟಕದ ಮುಖ್ಯಸ್ಥರು GTTC ಶಿವಮೊಗ್ಗದ HP ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಹಾಗೆಯೇ GTTC ಶಿವಮೊಗ್ಗದ ಉಪನ್ಯಾಸಕರು ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ್ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು ಸರ್. ನಾಗರಾಜ್ ಅವರೇ, ಹೇಳಿ, ಈ ಒಂದು GTTC ಶಿವಮೊಗ್ಗ ಏನಿದೆಯಲ್ಲ, ಇದು ಯಾವಾಗ ಸ್ಥಾಪನೆ ಆಯಿತು ಮತ್ತು ಇದರದ್ದು ಕಾರ್ಯ ವೈಖರಿ ವೈಶಾಲ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಎಲ್ರಿಗೂ ನಮಸ್ಕಾರ. GTTC ಶಿವಮೊಗ್ಗ 2010ರಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ನಮ್ಮ ವಿಶೇಷವಾಗಿ 3 ರೀತಿಯ ಡಿಪ್ಲೊಮೊಗಳನ್ನು ಹೇಳ್ಕೊಡ್ತೀವಿ. ಒಂದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ, ಇನ್ನೊಂದು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ, ಇನ್ನೊಂದು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್. ಇದು 3 ಸಹ ತುಂಬ ಬೇಡಿಕೆ ಇರುವಂಥ ಡಿಪ್ಲೊಮಾ ಕೋರ್ಸ್ಗಳು. ಇಲ್ಲಿ ನಮ್ಮಲ್ಲಿ ಥಿಯರಿಗಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಇರುತ್ತೆ. ಸುಮಾರು 70-30 ಅಂದರೆ 70% ಪ್ರಾಕ್ಟಿಕಲ್ಲು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಏನು ತರಗತಿಯಲ್ಲಿ ಕಲಿತಾನೆ ಅದನ್ನು ಪ್ರಾಯೋಗಿಕವಾಗಿ ಲ್ಯಾಬಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಆ ಒಂದು ವಿಷಯದಲ್ಲಿ ಅವನಿಗೆ ಕಾನ್ಫಿಡೆನ್ಸ್ ಬರೋ ರೀತಿಯಲ್ಲಿ ತರಬೇತಿಯನ್ನು ಪಡೀತಾನೆ. ಹಾಗಾಗಿ ಈ ಏನು ಇಲ್ಲಿ ತರಬೇತಿಯಲ್ಲಿ ಕಲಿತಾರೆ, ಮುಂದೆ ಅವರು ಉದ್ಯೋಗಕ್ಕೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಂತಹ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಎಲ್ಲ ರಂಗದಲ್ಲೂ ಯಶಸ್ವಿಯಾಗಲಿಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಇದಕ್ಕೆ ಕನಿಷ್ಠ ವಿದ್ಯಾಭ್ಯಾಸ SSLC ಆಗಿರಬೇಕು. SSLC ಆದಂಥ ಇದರ ಮುಖ್ಯ ಉದ್ದೇಶ ಏನಂತಂದರೆ ಯುವಕರಿಗೆ ತರಬೇತಿಯನ್ನು ನೀಡಿ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಮುಖ್ಯ ಉದ್ದೇಶ ನಮ್ಮದು. ಏನಾಗುತ್ತೆ, ಇವಾಗ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಸರಿಯಾದ ಮಾಹಿತಿ ಇಲ್ಲದೇ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. SSLC ಆದಮೇಲೆ PUC ಆದಮೇಲೆ ಮತ್ತೆ ಡಿಗ್ರಿಗಳನ್ನು ಮಾಡಿಕೊಂಡು, ಡಿಗ್ರಿ ಆದ ನಂತರ ಮುಂದೇನೋ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ನಮ್ಮಲ್ಲಿ GTTCಯಲ್ಲಿ ಡಿಪ್ಲೊಮಾ ಮಾಡಿಕೊಂಡವರಿಗೆ ತರಬೇತಿ ಆದ ತಕ್ಷಣವೇ ಅವರಿಗೆ ಉದ್ಯೋಗ ಕಲ್ಪಿಸ್ಕೊಡುವಂಥ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ 3 ವರ್ಷಗಳ ಕಾಲ ಅವರು ತರಬೇತಿಯನ್ನು ಮಾಡ್ತಾರೆ. 4ನೇ ವರ್ಷ ಕಂಪಲ್ಸರಿ, ಅಂದರೆ ನಾವು ಡಿಪ್ಲೊಮಾ ಹೇಗೆ ಹೇಳ್ತೀವಿ ಅಂದರೆ 3+1 ಇಯರ್ ಅಂತ ಹೇಳ್ತೀವಿ. ಒಟ್ಟು 4 ವರ್ಷಗಳು. 4ನೇ ವರ್ಷ ಅವರು ಕಡ್ಡಾಯವಾಗಿ ಇಂಡಸ್ಟ್ರಿಗೆ ಹೋಗಲೇಬೇಕಾಗತ್ತೆ. ನಾವೇ ಅವರಿಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. 3ನೇ ವರ್ಷ ಅವರು ಕಲಿತಾ ಇರಬೇಕಾದ್ರೆ ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪ್ನಿಗಳಿಂದ ಇಂಟ್ರ್ಯೂ ಮಾಡ್ತಾರೆ, ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕ್ಯಾಂಪಸ್ ಇಂಟ್ರ್ಯೂ ಅಂತ ಹೇಳ್ತೀವಿ, ಈ ವ್ಯವಸ್ಥೆ ಇದೆ. ಸೊ 4ನೇ ವರ್ಷ ಅವರಿಗೆ ಸ್ಟೈಪೆಂಡ್ ಕೊಟ್ಟು ತರಬೇತಿ ಕೊಡ್ತಾರೆ. ಕನಿಷ್ಠ 18,000ದಿಂದ 20,000 ಅಷ್ಟು ಕೊಟ್ಟು ಅವರಿಗೆ ಪ್ರತಿ ತಿಂಗಳು ತರಬೇತಿ ನೀಡೋದ್ರ ಜೊತೆಗೆ ಆ 1 ವರ್ಷ ಅವರಿಗೆ ಮುಂದೆ ಭವಿಷ್ಯಕ್ಕೆ ಒಂದು ಬುನಾದಿ ಆಗುತ್ತೆ. 1 ವರ್ಷ ಅವ್ರು ಕಲಿತ ಮೇಲೆ ಮತ್ತೆ ವಾಪಸ್ಸು ನಮ್ಮಲ್ಲಿ GTTCಗೆ ಬಂದು ಒಂದು ವೈವಾ ಅಂತ ಮಾಡ್ತೀವಿ. ಆ ವೈವಾ ಆದಮೇಲೆ ಅವ್ರದ್ದು ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಹಿಂದೆ 4ನೇ ವರ್ಷ ಇಲ್ಲಿ ತರಬೇತಿ ಮಾಡಿರ್ತಾರೆ, ಅಲ್ಲೇ ಅಬ್ಸರ್ವ್ ಆಗ್ತಾರೆ. ಅವರು ಕೆಲಸಗಳನ್ನ ಅಲ್ಲೇ ಕಲ್ಪಿಸ್ಕೊಡ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಾನು ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ಅವಕಾಶಗಳಿರುತ್ತೆ. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋದವರು ಇದ್ದಾರೆ. ಇದಾದಮೇಲೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಡಿಪ್ಲೊಮಾ ಮಾಡಿಕೊಂಡ್ರು ಎನಿ ಬ್ರಾಂಚಲ್ಲಿ ಅವರು ಇಂಜಿನಿಯರಿಂಗ್ ಮಾಡ್ಕೋಬೋದು. ಇಂಜಿನಿಯರಿಂಗ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅವರು ಹೈಯರ್ ಸ್ಟಡೀಸ್ ಇನ್ನೂ ಮಾಡಬೇಕು ಅಂತಂದರೆ MTech ಸಹ ಮಾಡ್ಕೋಬೋದು, PhD ಸಹ ಮಾಡ್ಕೋಬೋದು, ಒಂದು ವಿಭಾಗ. ಅದೇ ರೀತಿ ಸ್ವಂತವಾಗಿ ನಾನು ಏನಾದೊಂದು ಮಾಡಬೇಕು, ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಬೇರೆ ಮಕ್ಕಳಿಗೆ, ಬೇರೆ ಯುವಕರಿಗೆ ಅನ್ನೋ ಆಸಕ್ತಿ ಇರೋರಿಗೆ ಸ್ವಂತ ಉದ್ದಿಮೆ ಮಾಡಲಿಕ್ಕೂ ಸಾಕಷ್ಟು ಅವಕಾಶಗಳಿದೆ. ಇವ್ರು ಕಲಿತಂಥ ನೈಪುಣ್ಯ ಏನಿದೆ, ಕಲಿತಂಥ ಇವ್ರದ್ದು ಕೌಶಲ್ಯ ಏನಿದೆ, ಇದನ್ನು ಬಳಸ್ಕೊಂಡು ಈ ಕೌಶಲ್ಯವನ್ನು ಬೇರೆ ಮಕ್ಕಳಿಗೆ ಕಲಿಸ್ಕೊಡೋದ್ರ ಜೊತೆಗೆ ಉದ್ಯೋಗವನ್ನು ಸಹ ಕಲ್ಪಿಸ್ಕೊಡ್ತಾರೆ. ಇದಕ್ಕೆ ಸರ್ಕಾರದಿಂದ ಸಾಕಷ್ಟು ಸಹಾಯನೂ ಸಿಗುತ್ತೆ. ಇನ್ನು 3ನೇದಾಗಿ ಹೊರದೇಶಗಳಲ್ಲಿ ಕೆಲಸ ಮಾಡಲಿಕ್ಕೆ ಕೆಲವು ಮಕ್ಕಳಿಗೆ ಆಸಕ್ತಿ ಇರುತ್ತೆ. ಇದು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ ಬೇಡಿಕೆ ಇರೋದ್ರಿಂದ ಭಾಳಷ್ಟು ಶಿವಮೊಗ್ಗದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ತುಂಬ ಜನ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಒಂದು ಹೇಗೆ ಅಂದರೆ ಕೆಲಸವನ್ನು ಮಾಡ್ತಾ ಕೆಲಸ ಕಲಿತಾರೆ, ಆಮೇಲೆ ಕಲಿತಂಥ ಕೆಲಸವನ್ನು ಬೇರೆ ಕಲಿಸ್ಕೊಂಡು ಉದ್ಯೋಗ ಮಾಡ್ತಾರೆ. ಹಾಗಾಗಿ ತುಂಬ ಬೇಡಿಕೆ ಇರುವಂಥ ಒಂದು ಕೋರ್ಸ್ ಅಂತ ನಾನು ಹೇಳ್ತೇನೆ. ಆಯಿತು ನಾಗರಾಜ್ ಅವರು, ಈಗ ತಾವೀಗ 3 ಕೋರ್ಸ್ಗಳನ್ನು ಹೇಳಿದ್ರಿ. ಒಂದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಇನ್ನೊಂದು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗು, ಇನ್ನೊಂದು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಅಂತ ಹೇಳಿ. ಈಗ ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ಳೋದಾದರೆ, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂದರೆ ಏನು? ಇದು ಯಾವ ರೀತಿ
ಕೆಲಸ ಕಾರ್ಯಗಳಿಗೆ ನೆರವಾಗುತ್ತೆ ತಿಳಿಸ್ಬೋದಾ? ಖಂಡಿತ. ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತಂದರೆ ಟೂಲ್ಸ್ ಮತ್ತು ಡೈ, ಅಚ್ಚು ಮತ್ತು ಉಪಕರಣ ಅಂತೇಳಿ. ಈಗ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ವಸ್ತುಗಳು ತಯಾರು ಮಾಡಲಿಕ್ಕೆ ಒಂದು ಅಚ್ಚು ಅಂತ ಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಬ್ರಷ್ ಮಾಡಬೇಕಾದ್ರೆ ಬ್ರಷನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಂದು ಅಚ್ಚು ಅಂತ ಬೇಕು. ಹಾಗಾಗಿ ಯಾವುದೇ ವಸ್ತು, ನಮ್ಮ ಒಂದು ಸೂಜಿಯಿಂದ ಹಿಡಿದು ಏರೋಪ್ಲೇನ್ಗೆ ಯೂಸ್ ಮಾಡುವಂಥ ಕಾಂಪೊನೆಂಟ್ ತನಕ ಸಹ ತಯಾರು ಮಾಡಲಿಕ್ಕೆ ಅಚ್ಚು ಬೇಕೇ ಬೇಕು. ನಾವೀಗ ವೆಹಿಕಲ್ ಇದೆ, ಯಾವುದೋ ಒಂದು ಕಾರ್ ತೊಗೊಂಡ್ರೆ ಒಂದು ಕಾರ್ನ ವೀಲಿಂದ ಹಿಡಿದು ಕೀವರೆಗೂ ಸಹ ಎಲ್ಲ ಟೂಲ್ ಆ್ಯಂಡ್ ಡೈ ಮೇಕಿಂಗಲ್ಲಿ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಅಥವಾ ಕಲ್ತಂತವ್ರು ಮಾಡಿದಂಥ ವಸ್ತುಗಳು. ಹಾಗಾಗಿ ಏನಂತಂದರೆ ನಮ್ಮಲ್ಲಿ ಟೂಲ್ ಆ್ಯಂಡ್ ಡೈ ಮೇಕಿಂಗ್ನಲ್ಲಿ ಒಟ್ಟು 6 ಸೆಮಿಸ್ಟರ್ ಇರುತ್ತೆ. ಮೊದಲನೇದಾಗಿ ಅವರಿಗೆ ಮೊದಲನೇ ಸೆಮಿಸ್ಟರ್ಲಿ ಬೇಸಿಕ್ಸ್ ಇರುತ್ತೆ. ಬೇಸಿಕ್ಸ್ನ ಹೇಳ್ಕೊಡ್ತಾ ಹೋಗ್ತೀವಿ. ಯಾಕಂದರೆ SLC ಮಾಡ್ಕೊಂಡು ಬಂದಿರ್ತಾರೆ, ಅವರಿಗೆ ಯಾವುದು ಟೆಕ್ನಿಕಲ್ ತಾಂತ್ರಿಕವಾಗಿ ಏನೂ ವಿಷಯ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಉದಾಹರಣೆಗೆ ಅವರಿಗೆ ವರ್ಕ್ ಹೋಲ್ಡಿಂಗ್ ಡಿವಿಷನ್ ಏನು ಒಂದು ವಯಸ್ಸು ಇರ್ಬೋದು, ಅಥವಾ ಒಂದು ಹ್ಯಾಂಡ್ ಟೂಲ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಸಣ್ಣ ಪುಟ್ಟ ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ಹೇಳ್ಕೊಡ್ತೀವಿ, ಸಾಯಿಂಗು, ಮಾರ್ಕಿಂಗು ಎಲ್ಲ ಹೇಳ್ಕೊಡ್ತೀವಿ. ನಂತರ 2ನೇ ಸೆಮಿಸ್ಟರ್ಲಿ ಸ್ವಲ್ಪ ಅವರು ತಯಾರಾದಮೇಲೆ ಟರ್ನಿಂಗ್ ಮಿಷಿನ್ ಅಂತ ಬರುತ್ತೆ, ಲೇತ್ ಮಿಷಿನ್ ಅಂತ. ಆ ಲೇತ್ ಮಿಷಿನಲ್ಲಿ ಅವರಿಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಕಲಿಸ್ಕೊಡ್ತೀವಿ. ಆಮೇಲೆ ಪ್ರತಿ ಸೆಮಿಸ್ಟರ್ಲೂ ಸಹ ಅವ್ರು ಏನು ತರಬೇತಿ ಪಡಿತಾರೆ, ತರಬೇತಿ ಪಡೆದು 6 ತಿಂಗಳ ಕೊನೆಯಲ್ಲಿ ಒಂದು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆಗೆ ಉತ್ತೀರ್ಣರಾಗಬೇಕು. ಅವರು ಉತ್ತೀರ್ಣರಾಗಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಥಿಯರಿ ಪರೀಕ್ಷೆನೂ ಇರುತ್ತೆ, ಹಾಗೆ ಪ್ರಾಕ್ಟಿಕಲ್ ಸಂಬಂಧಪಟ್ಟದ್ದು ಪರೀಕ್ಷೆ ಇರುತ್ತೆ. ಹಾಗೆ 3ನೇ ಸೆಮಿಸ್ಟರ್ಲಿ ಮಿಲ್ಲಿಂಗ್ ಸೆಕ್ಷನ್ ಇರುತ್ತೆ, ಮಿಲ್ಲಿಂಗ್ ಕಲಿಸ್ತೀವಿ. 4ನೇ ಸೆಮಿಸ್ಟರ್ ಗ್ರೈಂಡಿಂಗ್ ಅಂತ ಬರುತ್ತೆ. ಇದೆಲ್ಲ ಬೇರೆ ಬೇರೆ ವಿಭಾಗಗಳು. ಈ 4 ಹಂತಗಳಲ್ಲಿ ಕಲಿತ ಮೇಲೆ ಕೊನೆಯ 3 ವರ್ಷ ಕಂಪ್ಲೀಟ್ಲಿ ಟೂಲಿಂಗು, ಅಂದರೆ ಇವೆಲ್ಲ ನಾವು ಫಸ್ಟ್ ಕಲಿಸಿರೋದು ಮಷೀನಿಂಗು. ಯಾವುದನ್ನು ಟೂಲ್ ತಯಾರು ಮಾಡಬೇಕಾದ್ರೆ ಇವೆಲ್ಲ ಬೇಸಿಕ್ಸ್ ಬೇಕೇ ಬೇಕು. ಈ 4 ಹಂತದಲ್ಲಿ ಕಲಿಕೆ ಆದಮೇಲೆ ಕೊನೆಯದಾಗಿ ಅವರು ಪ್ರೆಸ್ ಟೂಲ್ ಮೌಲ್ಡ್ಗಳನ್ನು, ಪ್ರೆಸ್ ಟೂಲ್ ಅಂತಂದರೆ ವಿಶೇಷವಾಗಿ ಶೀಟ್ ಮೆಟಲ್ ಬಳಸ್ಕೊಂಡು ಮಾಡುವಂತಹ, ಉದಾಹರಣೆಗೆ ಒಂದು ಕಾರ್ ಇದೆ, ಕಾರ್ದು ಬಾಡಿ ಇರ್ಬೋದು, ಕಂಪ್ಲೀಟ್ ಬಾಡಿ ತಯಾರು ಮಾಡಲಿಕ್ಕೆ ಆ ಥರದ್ದೇ ಒಂದು ಅಚ್ಚು ಮಾಡ್ತಾರೆ. ಹಾಗಾಗಿ ಅದು ಪ್ರೆಸ್ ಟೂಲ್ ಅಂತ ಹೇಳ್ತೀವಿ. ಮೌಲ್ಡ್ ಅಂತ ಹೇಳ್ತೀವಿ. ಮೌಲ್ಡ್ ಅಂತಂತಂದರೆ ಪ್ಲಾಸ್ಟಿಕ್ ಉಪಯೋಗಿಸ್ಬಿಟ್ಟು ಪಾರ್ಟ್ಗಳನ್ನ ತಯಾರು ಮಾಡುವಂಥದ್ದು. ಈಗ ಕಂಪ್ಯೂಟ್ರು ಇರುವಂಥ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಇರ್ಬೋದು, ಕಂಪ್ಯೂಟ್ರು ಅಥವಾ ಮೊಬೈಲ್ ಇದೆ, ಮೊಬೈಲ್ ಹೊರಗಡೆ ಏನು ಕಾಣ್ತೀರಿ, ಈ ಭಾಗಗಳೆಲ್ಲ ಮೌಲ್ಡಿಂಗ್ ಮಾಡಿರುವಂಥದ್ದು. ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಪ್ರತಿಯೊಂದು, ನಾವು ಕುಳಿಸುವಂಥ ಪ್ಲಾಸ್ಟಿಕ್ ಚೇರ್ ಇರ್ಬೋದು, ಪೆನ್ ಇರ್ಬೋದು, ಇವೆಲ್ಲವೂ ಸಹ ಮೌಲ್ಡ್ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಪ್ರೊಸೆಸ್. ಇದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ನಲ್ಲಿ. ಹಾಗೆ ಇನ್ನೊಂದು 2ನೇದಾಗಿ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ನಾವು DPM ಅಂತ ಹೇಳ್ತೀವಿ ಶಾರ್ಟ್ ಆಗಿ. DPM ಏನಂತಂದರೆ ಅಲ್ಲಿ ಹೆಸರು ಹೇಳಿದಾಗ ಪ್ರಿಸಿಷನ್ ಅಂದರೆ ಕೆಲವೊಂದು ವಸ್ತುಗಳು ನಾವು ಮ್ಯಾನ್ಯುಲಿ ಮನುಷ್ಯ ತಯಾರು ಮಾಡಬೇಕಾದ್ರೆ ಒಂದಿಷ್ಟು ವ್ಯತ್ಯಾಸಗಳಾಗುತ್ತೆ. ಈಗ 10 ಮಷೀನಲ್ಲಿ 10 ಜನ ಕೆಲಸಗಾರರು ಕೆಲಸ ಮಾಡ್ತಿದ್ರೆ ಒಂದೇ ಥರ ಪ್ರಾಡಕ್ಟ್ ಬೇಕು ಅಂದರೆ ನಾವು ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. 10 ಅಂದರೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಕಾಣುತ್ತೆ. ಈ ಕೆಲವೊಂದು ಕಾಂಪೊನೆಂಟ್ನಲ್ಲಿ ಆ ವ್ಯತ್ಯಾಸಗಳು ಬಂದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಈಗ ಕೆಲವೊಂದು ಉದಾಹರಣೆ ಸ್ಯಾಟಲೈಟ್ ಯಾವುದೊಂದು ಪಾರ್ಟ್ ಇದೆ ಅಂತ ತಿಳ್ಕೊಳ್ಳಿ, ಅದು ಯಾವುದೊಂದು ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಇದೆ. ಆ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ಗಳಲ್ಲಿ ಆ ಪರ್ಟಿಕ್ಯುಲರ್ ಏನು ಫಂಕ್ಷನ್ ಆಗಬೇಕು ಆ ರೀತಿಯ ಗುಣಮಟ್ಟದ ಒಂದು ಪ್ರಾಡಕ್ಟ್ ನಾವು ನಿರೀಕ್ಷೆ ಮಾಡ್ತೀವಿ. ಇದು CNCಯಲ್ಲಿ ಏನು ಅಂತಂದರೆ ಒಮ್ಮೆ ಪ್ರೋಗ್ರಾಮ್ ಮಾಡಿದೆ. CNC ಈಗ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ನಾವೇನು ಹೇಳ್ತೀವಿ ಅಂದರೆ ಇದು ಅಡ್ವಾನ್ಸ್ ಮಷಿನ್ಸ್ ಯೂಸ್ ಮಾಡ್ಕೊಂಡು ಮಾಡೋಂಥ ಒಂದು ಕೋರ್ಸು. ಈಗ ಮ್ಯಾನ್ಯುಲಿ ಮಾಡೋದು ಕಡಿಮೆ ಇರುತ್ತೆ, ಅಲ್ಲಿ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಏನೇ ಒಂದು ಡೈ ಅಥವಾ ಏನೊಂದು ಪ್ರಾಡಕ್ಟ್ ತಯಾರು ಮಾಡಬೇಕಾದ್ರೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಪ್ರೋಗ್ರಾಮ್ಗಿಂತ ಮುಂಚೆ ಅದಕ್ಕೆ ಡ್ರಾಯಿಂಗ್ ಮಾಡ್ತೀವಿ. ಆ ಡ್ರಾಯಿಂಗನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಪ್ರೋಗ್ರಾಮ್ ಇದು ಒಂದು ಸರಿ ಪ್ರೋಗ್ರಾಮ್ ಮಾಡಿದೆ ಎಷ್ಟು ಕಾಂಪೊನೆಂಟ್ ಬೇಕಾದ್ರೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಪ್ರತಿ ಕಾಂಪೊನೆಂಟು ಒಂದೇ ರೀತಿ ಇರುತ್ತೆ. ನಾವು ಯಾವುದೇ ಡೈಮೆನ್ಷನ್ ಚೆಕ್ ಮಾಡಿದ್ರು ಸಹ 1000 ಕಾಂಪೊನೆಂಟ್ ಮಾಡಿದ್ರು ಮೊದಲನೇ ಕಾಂಪೊನೆಂಟ್ ಮತ್ತು 1000 ಕಾಂಪೊನೆಂಟ್ ಇದೆ, ಅದು ಒಂದಕ್ಕೊಂದು ವ್ಯತ್ಯಾಸ ಇರೋದಿಲ್ಲ. ಅದರ ಹೆಸರು ಹೇಳಿದ್ರೆ ಇದು ತುಂಬ ಪ್ರಿಸೈಸ್ ಆಗಿರುತ್ತೆ, ತುಂಬ ಗುಣಾತ್ಮಕವಾಗಿರುತ್ತೆ. ಇದರಲ್ಲೇ ಒಂದು ಡಿಪ್ಲೊಮಾ ಇದೆ. ಇದು ವಿಶೇಷವಾಗಿ ನಮ್ಮಲ್ಲಿ ಈಗ ಬೆಂಗಳೂರಿನಲ್ಲಿ ISR, ADA ಇಂಥ ಕಂಪನಿಗಳಿಗೆ ಒಂದಿಷ್ಟು ಕಾಂಪೊನೆಂಟ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಇದೆಲ್ಲ CNC ಅಡ್ವಾನ್ಸ್ ಮಷೀನಲ್ಲಿ ಮಾಡುವಂಥದ್ದು. ಇದು ನಾವು ಮ್ಯಾನ್ಯುಲಿ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಗುಣಮಟ್ಟದ ಕಾಪಾಡಲಿಕ್ಕೆ ಆಗೋದಿಲ್ಲ. ಇದು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಹಾಗೆಯೇ 3ನೇದಾಗಿ ಮೆಕಾಟ್ರಾನಿಕ್ಸ್ ಅಂತ. ಮೆಕಾಟ್ರಾನಿಕ್ಸಲ್ಲಿ ಈಗ ಹೇಳಿದಾಗ ಅದು ಮೆಕಾ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಮೆಕ್ಯಾನಿಕಲ್ಲು ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಎಲ್ಲದೂ ಕ್ಲಬ್ ಮಾಡಿಬಿಟ್ಟು ಆಗಿರುವಂಥ ಒಂದು ಹೊಸ ಕೋರ್ಸ್ ಇದು. ಇತ್ತೀಚೆಗೆ ಬಂದಿರುವಂಥದ್ದು, ಈಗ ಒಂದು 4-5 ವರ್ಷದ ಈಚೆಗೆ ಬಂದಿರುವಂಥದ್ದು. ಇದು ತುಂಬ ಡಿಮ್ಯಾಂಡ್ ಇದೆ ಆ್ಯಕ್ಚುಲಿ. ಎಸ್ಪೆಷಲಿ ಎಲ್ಲೆಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಾನಿಕ್ಸ್ ಪ್ರಾಜೆಕ್ಟ್ಗಳನ್ನು ಮಾಡ್ತೀವಿ, ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಮೆಕಾಟ್ರಾನಿಕ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ತುಂಬ ಡಿಮ್ಯಾಂಡ್ ಇದೆ. ಇದು ಎಲ್ಲ ಕಡೆ ನಮ್ಮ ರಾಜ್ಯ ಅಂತಲ್ಲ, ಬೇರೆ ಬೇರೆ ಕಡೆ ಕಂಪನಿಗಳಲ್ಲಿ ಅವರಿಗೆ ತುಂಬ ಡಿಮ್ಯಾಂಡ್ ಇರುವಂಥ ಒಂದು ಕೋರ್ಸ್ ಇದು. ಆಯಿತು ಮಂಜುನಾಥ್ ಅವರೇ, ಈಗ ಏನು ಕೋರ್ಸ್ಗಳಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸೆಮಿಸ್ಟರು ಮತ್ತು ಎಕ್ಸಾಮ್ಸು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ತಾವು? ಖಂಡಿತ ಸರ್, ಖಂಡಿತ. ಈಗ ಸರ್ ಹೇಳಿದಾಗೇ ನಮ್ಮಲ್ಲಿರುವಂತಹ 3 ಕೋರ್ಸ್ಗಳು ಸರ್, ಪ್ರತಿ ಕೋರ್ಸಿಗೆ ನಾವು 60 ಸೀಟ್ಗಳನ್ನು ತೊಗೊಳ್ತೀವಿ ಸರ್. 60 ಸೀಟ್ಗಳು. ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗು 60, ಪ್ರಿಸಿಷನ್ಗೂ 60,
ಮೆಕ್ಯಾಟ್ರಾನಿಕ್ಸ್ಗೂ 60, ಅಂದರೆ ಒಟ್ಟು 180 ಸೀಟ್ಗಳು ಲಭ್ಯವಾಗಿರ್ತವೆ ನಮ್ಮಲ್ಲಿ. ಈ ನಮ್ಮಲ್ಲಿ ಪ್ರತಿ ಒಂದು ಕೋರ್ಸ್ ತಗೊಂಡು 6 ತಿಂಗಳಿಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಸೆಮೆಸ್ಟರ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಕೋರ್ಸ್ಗೆ ನಾವು 70% ಪ್ರಾಕ್ಟಿಕಲಿಗೆ ಒತ್ತು ಕೊಡ್ತೀವಿ, 30% ಥಿಯರಿಗೆ ಮಾಡ್ತೀವಿ ನಾವು. ಸೊ ಅಂದರೆ ಕಲಿಕೆ ಜೊತೆಗೆ ಅದನ್ನು ಓದುವಂಥ ಸಿಸ್ಟಮ್ ಇರುವಂಥದ್ದು. ಅವನು ಏನು ಪ್ರಾಕ್ಟಿಕಲಾಗಿ ಮಾಡ್ತಾನೆ ಅದನ್ನೇ ಅದು ಥಿಯರಿಯಾಗಿ ಬರೆಯುವಂಥದ್ದು. ಆ ಥಿಯರಿ ಬರೆಯೋದು ತುಂಬ ಸಿಂಪ್ಲೆಸ್ಟ್ ಆಗಿ ಮಾಡಿದ್ದಾರೆ. ಪಠ್ಯಕ್ರಮ ಹೇಗಿದೆ ಅಂತಂದರೆ ಇಂಡಸ್ಟ್ರಿಯಲ್ ಜೊತೆ ಟೈಅಪ್ ಆಗಿ ಈಗ ದೈನಂದಿನ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ, ಏನು ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಇದೆ, ಅದರದ್ದೇ ನಮ್ಮ ಒಂದು ಕರಿಕ್ಯುಲಮ್ ಪಠ್ಯಕ್ರಮದಲ್ಲಿದೆ. ಆ ಥರ ತುಂಬ ವಿಶಿಷ್ಟವಾಗಿರುವಂಥದ್ದು. 6 ತಿಂಗಳಿಗೆ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಸೊ 3 ವರ್ಷ ಅವರು ಇಲ್ಲೇ ಇದೇ ಥರ ಓದಬೇಕು. 6 ತಿಂಗಳಿಗೆ ಎಕ್ಸಾಮಿನೇಷನ್ನ ಬರಿಬೇಕು. ಸೊ 3 ವರ್ಷ ಆದ ನಂತರ ಲಾಸ್ಟ್ನೇ ವರ್ಷ 3+1 ಇಯರ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಕಳಿಸ್ಕೊಡ್ತೀವಿ. ಅಂದರೆ ಅದೇ ಅವರಿಗೆ 100% ಉದ್ಯೋಗಾವಕಾಶ ಸಿಗುವಂಥದ್ದು. ಸೊ ಅಲ್ಲಿ ಕಳಿಸ್ಕೊಟ್ಟಾಗ ಅವರು ಒಂದು ವರ್ಷ ಅಲ್ಲೇ ಇನ್ಪ್ಲಾಂಟ್ ಟ್ರೈನಿಂಗ್ ಮಾಡಿ ಕಂಪನಿಯಲ್ಲಿ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿಕೊಂಡು ತಂದು ನಮಗೆ ಸಬ್ಮಿಷನ್ ಮಾಡಬೇಕು. ವೈವಾ ವಾಯ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅಲ್ಲಿ ಮಾಡಿದಾಗ ಸೊ ಅಲ್ಲಿಗೆ ಅವನಿಗೆ ಡಿಪ್ಲೊಮಾ ಪೂರ್ಣ ಅಂತ ಹೇಳ್ತದೆ. ಈ ಇಂಪ್ಲಾಂಟ್ ಟ್ರೈನಿಂಗ್ ಅಂತ ಹೇಳಿದ್ರಲ್ಲ, ಇದನ್ನ ಎಲ್ಲೆಲ್ಲಿ ಕಳಿಸ್ಕೊಡ್ತಿರ್ತಾವೆ ತಿಳಿಸ್ಬೋದಾ ಸರ್? ಈಗ ಇಂಪ್ಲಾಂಟ್ ಟ್ರೈನಿಂಗ್ ಅಂತಂದರೆ ನಮ್ಮ GDTCಯಲ್ಲಿ ಹುಡುಗ ಫೈನಲ್ ಇಯರು ಅದು ಹುಡುಗಿಯರು ಫೈನಲ್ ಇಯರ್ ಇರಬೇಕಾದ್ರೆ ಪ್ಲೇಸ್ಮೆಂಟ್ ಆಗ್ತಾರೆ. ಪ್ರತಿಷ್ಠಿತ ಕಂಪ್ನಿಗಳಾದ TCSಗಳು ಅಥವಾ ಹೋಂಡಾ, ಸೊ ಏನೋ ನಾನಾ ಥರದ ಪ್ರತಿಷ್ಠಿತ ಕಂಪ್ನಿಗಳು ನಮ್ಮಲ್ಲಿ ಬರ್ತಾರೆ ಪ್ಲೇಸ್ಮೆಂಟ್ ಮಾಡ್ತಾರೆ. ಹೋಂಡಾ ಕಂಪ್ನೀಸ್ಗಳು, TVS, ಸೊ ಟೊಯೋಟಾ, ಸೊ ಎಲ್ಲ ಕಂಪ್ನೀಸ್ಗಳು ನಮ್ಮಲ್ಲಿ ಬಂದು ಪ್ಲೇಸ್ಮೆಂಟ್ ಆಗ್ತಾರೆ. ಸೊ ಅವರು ಒಂದಿಷ್ಟು ಸ್ಟೈಫಂಡ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅವ್ರಿಗೆ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ. ಆ ಥರ ಇರುತ್ತೆ ಸಿಸ್ಟಮ್. ಈ ಥರ ಇಂಪ್ಲಾಂಟ್ ಟ್ರೈನಿಂಗಿಗೆ ಹೋದಾಗ ವಿದ್ಯಾರ್ಥಿಗಳು ನಿಮ್ಮ GTTC ಕ್ಲಚಸ್ ಎಲ್ಲ ಇರ್ತಾರಾ? ಹೌದು ಸರ್, ಕಂಟಿನ್ಯೂಸ್ ಇರ್ತಾರೆ, ನಮಗೆ ಟಚ್ಚಲ್ಲೇ ಇರ್ತಾರೆ. ಸೊ ಅವ್ರು ಏನಾಗ್ತಾರೆ, ನಮಗೆ ಯಾವುದೇ ಥರ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾದ್ರೆ ನಮಗೆ ಕೇಳ್ತಾರೆ ಯಾವ ಥರ ಮಾಡಬೇಕು ಎಲ್ಲ ಕೇಳಿಕೊಂಡು ನಾವು ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ತೀವಿ. ಆವಾಗ ಬಂದು ನಮಗೆ ಫೈನಲ್ ಸಬ್ಮಿಷನ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾವು ಸ್ಟಾರ್ಟಿಂಗ್ ಕಳಿಸಿರ್ತೀವಲ್ಲ 3 ಇಯರ್ಸ್ ಆದ ತಕ್ಷಣನೇ ಮಂತ್ಲಿ ರಿಪೋರ್ಟ್ ಅಂತ ಅವರು ತಿಂಗಳ ನಮಗೆ ಕಾಲೇಜಿಗೆ ಬಂದು ಸಬ್ಮಿಟ್ ಮಾಡಬೇಕು. ಸೊ ಅಂದರೆ ಏನು ವರ್ಕ್ ಮಾಡ್ತಾ ಇದ್ದಾರೆ, ಏನು ತಿಂಗಳ ಮಾಡಿದರು ಅನ್ನೋದನ್ನು ಅವರು ನಮಗೆ ಒಂದು ಹಾರ್ಡ್ ಕಾಪಿ ಮುಖಾಂತರ ಅದನ್ನು ಸಬ್ಮಿಟ್ ಮಾಡಬೇಕು. ನಾವು ಸರ್ಗಳು ಅವರಿಗೆ ಟಚ್ಚಲ್ಲಿ ಇರ್ತೀವಿ. ಅವ್ನಿಗೆ ಇಷ್ಟ ಆದರೆ ಅದೇ ಕಂಪ್ನಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬಹುದು. ಅಥವಾ ಅವ್ನಿಗೆ ಬೇರೆ ಇನ್ನೂ ಕಂಪ್ನಿ, ನಮಗೆ ಇನ್ನೂ ಹೈಯರ್ ಕಂಪ್ನೀಸ್ ಬೇಕು, ಇನ್ನೂ ಚೆನ್ನಾಗಿರೋ ಕಂಪ್ನೀಸ್ಗಳು ನಾವು ಬೇರೆ ಕಡೆ ಹೋಗ್ತೀವಿ ಅಂತಂದ್ರೂ ಸೊ ಬ್ಯಾಂಗ್ಳೂರು, ಚೆನ್ನೈ, ಪುಣೆ, ಈ ಶಿವಮೊಗ್ಗ, ಮಾಚೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಸಹಿತ ನಾವು 100% ಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಆಯಿತು. ಈಗ ನಾಗರಾಜ್ ಅವರೇ, ಈ ಒಂದು GTTC ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ, ಇದರ ವೈಶಿಷ್ಟ್ಯಗಳ ಬಗ್ಗೆ ತಿಳಿಸ್ಬೋದಾ? ಇಲ್ಲಿ GTTC ಶಿವಮೊಗ್ಗ ಭದ್ರಾವತಿ ಮತ್ತು ಶಿವಮೊಗ್ಗ ಮಧ್ಯದಲ್ಲಿ ಮಾಚನಹಳ್ಳಿ ಏರಿಯಾದಲ್ಲಿ ಬರುತ್ತೆ. ನಮ್ಮಲ್ಲಿ ಸುಮಾರು 5.5 ಎಕರೆಯಷ್ಟು ವಿಸ್ತೀರ್ಣವಾದಂಥ ಒಂದು ಜಾಗದಲ್ಲಿ ವಿಶಾಲವಾದ ಕಟ್ಟಡಗಳಿದೆ. ಕ್ಲಾಸ್ ರೂಮ್ಸು ಬೇರೆ ಬಿಲ್ಡಿಂಗ್ನಲ್ಲಿದೆ, ಆಮೇಲೆ ಮಷಿನ್ ಶಾಪು ಸಹ ಬೇರೆ ಬಿಲ್ಡಿಂಗ್ನಲ್ಲಿದೆ. ಹಾಗೆ ಅಲ್ಲಿ ಬೇಕಾದಂಥ ಎಲ್ಲ ಯಂತ್ರಗಳು, ಗ್ರಂಥಾಲಯ ಎಲ್ಲ ಇದೆ. ಜೊತೆಗೆ ಅದಕ್ಕೆ ಬೇಕಾದಂಥ ಲ್ಯಾಬ್ಗಳು, ಪ್ರಯೋಗಾಲಯಗಳು ಸಹ ಈಗಿನ ವ್ಯವಸ್ಥೆಗೆ ಏನು ಬೇಕು ಆ ರೀತಿಯಲ್ಲಿದೆ. ಜೊತೆಗೆ ನುರಿತ ಉಪನ್ಯಾಸಕರಿದ್ದಾರೆ, ಎಲ್ಲ ಕ್ವಾಲಿಫೈಡ್ ಟೀಚರ್ಸು, ಟ್ರೈನರ್ಸ್ ಇದ್ದಾರೆ. ಅದಲ್ಲದೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಸಹ ಇದೆ. ಬಾಯ್ಸ್ ಹಾಸ್ಟೆಲ್ಲು ಒಂದು ಚಿಕ್ಕದಾಗಿ ಅದು ಸಹ ಒಂದು ವ್ಯವಸ್ಥೆ ಇದೆ. ಎಷ್ಟು ಮಕ್ಕಳು ಚಿಕ್ಕದಾಗಿ ಅಂದರೆ ಒಂದು 40 ಜನ ತನಕ ಇರ್ಬೋದು ಇವಾಗ ಸದ್ಯಕ್ಕೆ. ಇನ್ನು ಮುಂದೆ ಒಂದು ಮಾಡುವ ಯೋಜನೆ ಇದೆ. ಸದ್ಯಕ್ಕೆ ಒಂದು 40 ಜನ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಪ್ಲೇಸ್ಮೆಂಟ್, 100% ಪ್ಲೇಸ್ಮೆಂಟು ಅದು ನಮ್ಮ ತುಂಬ ಅಟ್ರಾಕ್ಟ್ ಮಾಡುವಂಥ ಒಂದು ಟಾಪಿಕ್. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ನಾನು ಆಗಲೇ ಹೇಳಿದಾಗೇ ಡಿಗ್ರಿ ಮಾಡ್ಕೊಂಡ್ಮೇಲೆ ಮುಂದೇನು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲಿ ಭಾಳಷ್ಟು ಜನ ಯುವಕರಿಗೆ ಏನು ಮಾಡಬೇಕಂತ ಗೊಂದಲಮಯ ಇರ್ತಾರೆ. ಸುಮ್ಮನೆ ಮನೆಯಲ್ಲಿ ಏನೋ ಹೇಳ್ತಾರೆ ಓದಬೇಕು ಅಂತೇಳಿ ಇವ್ರು ಓದ್ಕೊಂಡು ಹೋಗ್ತಾರೆ. ಇದು ಹಾಗಲ್ಲ. ಅವರಿಗೆ ಸಾಮಾನ್ಯವಾಗಿ ಮೊದಲನೇ ವರ್ಷ ಸ್ವಲ್ಪ ಗೊಂದಲ ಇರುತ್ತೆ ಅವರಿಗೆ, ನಾವು ಬಂದಿದ್ದು ಸರಿ ಇದೆಯೋ ಸರಿ ಇಲ್ವೋ ಅಂತ. ಆದರೆ 2ನೇ ವರ್ಷ ಹೋಗಬೇಕಾದ್ರೆ ಅವ್ರಿಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. 3ನೇ ವರ್ಷ ಹೋದ್ಮೇಲೆ ಅವರಿಗೆ ಕಾನ್ಫಿಡೆಂಟ್ ಆಗಿ ನಾವು ಸರಿಯಾದ ದಾರಿಗೆ ಬಂದುಬಿಟ್ಟಿದ್ದೀವಿ, ನಮಗೊಂದು ದಾರಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರಿಗೆ ಐಡಿಯಾ ಬರಲಿ ಸ್ಟಾರ್ಟ್ ಆಗುತ್ತೆ. 3ನೇ ವರ್ಷದಲ್ಲೇ ಕಂಪನಿಗಳಿಂದ ಕ್ಯಾಂಪಸ್ಸೇ ಬರಲಿ ಸ್ಟಾರ್ಟ್ ಆಗ್ತಾರೆ. ಆ ಕ್ಯಾಂಪಸ್ ಮಾಡೋರು ಸಹ ನಮ್ಮಲ್ಲೇ ಕಲ್ತು ಹೋದಂಥ ಮ್ಯಾನೇಜರ್ಸ್ ಇರ್ತಾರೆ. ಯಾಕಂದರೆ ಇದೇ ಫೀಲ್ಡಲ್ಲಿ ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಸ್ವಂತ ಉದ್ಯೋಗ ಮಾಡ್ಕೊಂಡಿರ್ಬೋದು, ಅಥವಾ ಕಂಪನಿಗಳಲ್ಲಿ ಒಳ್ಳೆ ಪೊಸಿಷನ್ ಇರುವಂಥವ್ರು ಬಂದು ನಮ್ಮಲ್ಲಿ ಇಂಟರ್ವ್ಯೂ ಮಾಡ್ಕೊಂಡು ಆಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ತಮಗೆ ಹೇಳಬೇಕು ಅಂತಂದರೆ, ಈ ಟೂಲ್ ಅಂಡ್ ಡೈ ಮೇಕಿಂಗು ಎಷ್ಟು ವ್ಯಾಸ್ಟ್ ಆಗಿದೆ ಅಂತಂದರೆ, ಅವರು ಬರೀ ಕಂಪನಿಯಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ, ಯಾವುದೇ ಒಂದು ವಸ್ತು ತಯಾರು ಮಾಡಬೇಕಾದ್ರೆ ಮೊದಲೊಂದು ಡಿಸೈನ್ ಮಾಡಬೇಕಾಗುತ್ತೆ. ಅವರು ಡಿಸೈನಿಂಗ್ ಮಾಡಲಿಕ್ಕೆ ಕಡೆ ಹೋಗೋದು ಆಸ್ ಎ ಡಿಸೈನರ್, ಅದು ಸಹ ನಮ್ಮ ಈ ಕೋರ್ಸಲ್ಲೇ ಹೇಳ್ಕೊಡ್ತೀವಿ. ಅದಲ್ಲದೆ ಈಗ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಬರುವಂಥದ್ದು CNC ಅಂತ ಏನಿದೆಯಲ್ಲ, ಆ CNC ಸ್ವಲ್ಪ ಮಟ್ಟಿಗೆ ನಮ್ಮ ಈ ಟೂಲ್ ಅಂಡ್ ಡೈ ಮೇಕಿಂಗ್ನಲ್ಲಿ ಕವರ್ ಆಗಿಬಿಡುತ್ತೆ. ಒಂದು CNC ಪ್ರೋಗ್ರಾಮರ್ ಆಗಿ ಹೋಗ್ಬೋದು, CNC ಆಪರೇಟರ್ ಆಗಿ ಹೋಗ್ಬೋದು. ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೂಲ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಭಾಗ ಆದರೆ ಪ್ರೊಡಕ್ಷನ್ ಇನ್ನೊಂದು ಭಾಗ ಆಗುತ್ತೆ. ಡೈನ ಮ್ಯಾನುಫ್ಯಾಕ್ಚರ್ ತಯಾರು ಮಾಡಿದ್ಮೇಲೆ ಅದು ಒಂದು ಕಡೆ ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಿದ್ದನ್ನು ನಾವು ಗುಣಮಟ್ಟನ ಕಾಪಾಡ್ಕೋಬೇಕಾಗತ್ತೆ ಮಾರ್ಕೆಟ್ನಲ್ಲಿ. ಹಾಗೆ ಕ್ವಾಲಿಟಿ ಅಂತ ಇರುತ್ತೆ, ಆ ಕ್ವಾಲಿಟಿ ಡಿಪಾರ್ಟ್ಮೆಂಟು ಬೇರೆ ಇರುತ್ತೆ.
ಸರಿ ಇದೆಯಾ ಇಲ್ವಾ, ಏನಾದ್ರು ಕರೆಕ್ಷನ್ಸ್ ಅವಶ್ಯಕತೆ ಇದೆಯಾ ಅದನ್ನ ಅಥವಾ ಅಪ್ಗ್ರೇಡ್ ಮಾಡಬೇಕು, ಇದನ್ನೆಲ್ಲ ಗುಣಮಟ್ಟದ ಅಂತ ಏನೋ ಇದಿದೆ ಅದು ಇವಾಗ ಡಿಸೈಡ್ ಮಾಡುತ್ತೆ. ಸೊ ಅಲ್ಲೂ ಸಹ ಕೆಲಸ ಮಾಡೋದು ಇವರು. ಸೊ ಹೀಗಾಗಿ ಎಲ್ಲ ರಂಗದಲ್ಲೂ ಒಂದು ಡಿಸೈನಿಂಗ್ ಇಂದ ಹಿಡಿದು ಡೆವಲಪ್ಮೆಂಟು ಮಾಡೋದು. ಹೊಸ ಹೊಸ ಪ್ರಾಡಕ್ಟ್ ಈಗ ನಾವು ನೋಡ್ತಾ ಇದೀವಿ, ಇವತ್ತಿರುವಂಥ ಪ್ರಾಡಕ್ಟ್ ನಾಳೆ ಇರೋದಿಲ್ಲ, ನಾಳೆ ಇನ್ನೊಂದು ಚೇಂಜ್ ಆಗ್ತಿರುತ್ತೆ ಜನಗಳ ಬೇಡಿಕೆ ಮೇಲೆ. ಕನ್ಸ್ಯೂಮರ್ಸ್ ಏನು ಡಿಮ್ಯಾಂಡ್ ಇದೆ ಅದ್ರ ಮೇಲೆ ಚೇಂಜಸ್ ಆಗ್ತಾ ಹೋಗ್ತಾ. ಹಾಗೆಂದ್ರೆ ಆ ಡೆವಲಪ್ಮೆಂಟಲ್ಲೂ ಮಾಡ್ಕೋಬೋದು ಇವರು. ಬರೀ ಒಂದೇ ಒಂದು ಮೊಬೈಲ್ಗೆ ಸ್ಟಿಕ್ ಆನ್ ಆಗೋದು, ಒಂದೇ ಒಂದು ಪೆನ್ನಿಗೆ ಅಥವಾ ಒಂದೇ ಒಂದು ಕಾರಿಗೆ ಅಂತಲ್ಲ, ಬದಲಾವಣೆಗಳನ್ನು ಸಹ ಇವ್ರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್ ಆ್ಯಂಡ್ ಫೈನಲಿ ಇನ್ಸ್ಪೆಕ್ಷನ್, ಅದು ಸಹ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೇವೆ. ಆಯಿತು ನಾಗರಾಜ್ ಅವರೇ, ಈಗ GTTC ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೈಮಲ್ಟೇನಿಯಸ್ ಆಗಿ ನಮಗೆ ITI ಕೂಡ ಇದೆ. ಈ ITIಗಿಂತ GTTC ಯಾವ ರೀತಿ ವಿಭಿನ್ನ ಅಂತ ನೀವು ಹೇಳ್ತೀರಿ? ಸರ್, GTTC ಮೊದಲನೇದಾಗಿ AICTE ಅಂಗೀಕೃತವಾಗಿದೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇದೆ. ಇದು ಅವರು ಡಿಪ್ಲೊಮೊ ಅಂತ ನಮ್ಗೆ ಅವಾರ್ಡ್ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಸಿಲೆಬಸ್ ಎಲ್ಲ ಡಿಪ್ಲೊಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅಪ್ಗ್ರೇಡೆಡ್ ಇದೆ. ಮೂರನೇದಾಗಿ ಪ್ರಾಕ್ಟಿಕಲ್ಲು ನಮ್ಮಲ್ಲಿ 70%, ಆಗಲೇ ಹೇಳಿದಾಗೆ ಹೆಚ್ಚಾಗಿ ಪ್ರಾಕ್ಟಿಕಲೇ, ಥಿಯರಿ ತುಂಬ ಕಡಿಮೆ ಇರುತ್ತೆ. ಅಂದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ. ಈಗ ನಾವು ಕೆಲವೊಂದು DT ನಾರ್ಮ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. DT ಅವ್ರ ಪ್ರಕಾರ ಒಂದಿಷ್ಟು ಥಿಯರಿ ಇರಲೇಬೇಕು ಅಂತ. ಅದರ್ವೈಸ್ ನಾವು ಬಹುಶಃ ಬರೀ ಪ್ರಾಕ್ಟಿಕಲೇ ಮಾಡಿಸ್ತಾ ಇದ್ವಿ. ನಮ್ಮ ಡಿಪ್ಲೊಮೊ ಅಂತ ಅವಾರ್ಡ್ ಆಗಬೇಕಾಗಿರೋ ಉದ್ದೇಶದಿಂದನೇ ಕೆಲವೊಂದು ಥಿಯರಿಗಳು ಇಡಬೇಕಾಗುತ್ತೆ. ಹಾಗಾಗಿ ಈವನ್ ನಾನು ತಾವು ITI ಕಂಪೇರ್ ಮಾಡಿದ್ರಿ, ಬೇರೆ ಡಿಪ್ಲೊಮೊ ಪಾಲಿಟೆಕ್ನಿಕ್ ಡಿಪ್ಲೊಮೊ ಕಂಪೇರ್ ಮಾಡಿದ್ರೂ ಸಹ ನಮ್ಮ ಡಿಪ್ಲೊಮೊ ಉನ್ನತ ಸ್ಥಾನದಲ್ಲಿದೆ. ಯಾಕಂದರೆ ಪ್ರಾಕ್ಟಿಕಲ್ಲು ಎಲ್ಲ ಕಡೆ ಕೌಂಟ್ ಆಗೋದು. ಇಂಡಸ್ಟ್ರಿಯಲ್ ಬೇಕಾಗಿರೋದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಲ್ಲಿ ಏನು ಮಾಡ್ತಾರೆ ಅದನ್ನೇ ನಾಳೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ಬೇಡಿಕೆ ಇರುವಂಥ. ಆಮೇಲೆ ನನಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಹಾಸ್ಟೆಲ್ ವಿಷಯಕ್ಕೆ ಬಂದಾಗ ತಾವು ಹೇಳಿದ್ರಿ ಗಂಡು ಮಕ್ಕಳಿಗಿದೆ ಅಂತ ಹೇಳಿ. ಹೆಣ್ಣು ಮಕ್ಕಳು ಈ ಕೋರ್ಸ್ ಮಾಡಲಿಕ್ಕೆ ಅರ್ಹತೆ ಇದೆ ಅಂತನಾ ಅಥವಾ ಇಲ್ವಾ ಅಂತನಾ? ಖಂಡಿತ ಸರ್, ಖಂಡಿತ ಇದೆ. ಅವರಿಗೆ 30% ರಿಸರ್ವೇಷನ್ ಸಹ ಇದೆ ಹೆಣ್ಮಕ್ಕಳಿಗೆ. ಈಗ ನಮ್ಮಲ್ಲಿ ಮೊದಲು ತುಂಬ ಕಾಂಪಿಟೇಷನ್ ಇತ್ತು ಸೀಟ್ ಸಿಗೋದು. ಈಗ ಸುಮಾರು 35 ಸೆಂಟರ್ಗಳಿದೆ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ ಡಿಸ್ಟಿಕಲ್ಲಿ ಕೆಲವು ಡಿಸ್ಟಿಕಲ್ಲಿ 2 ಸೆಂಟರ್ಗಳು ಸಹ ಇದೆ. ಈಗ ಅಷ್ಟೊಂದು ಕಾಂಪಿಟೇಷನ್ಸ್ ಇಲ್ಲ, ಸೀಟ್ ಸಿಗುತ್ತೆ. ಆದರೆ ನಮ್ಮ ಸೀಟ್ ಅಲಾಟ್ಮೆಂಟ್ ಹೇಗೆ ಮಾಡ್ತೀವಿ ಅಂದರೆ ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮಲ್ಲೇ ಮಾಡ್ತೀವಿ. ಅದರಲ್ಲಿ 30% ವಿದ್ಯಾರ್ಥಿನಿಯರಿಗೆ ಕಾದಿಸಿದ್ವಿ ನಾವು, ರಿಸರ್ವೇಷನ್ ಫಾರ್ ಲೇಡೀಸ್ ಕ್ಯಾಂಡಿಡೇಟ್ಸ್ ಅಂತ, ಗರ್ಲ್ ಕ್ಯಾಂಡಿಡೇಟ್ಸ್. ಆಮೇಲೆ ಈ ಎಲ್ಲ ಬ್ರಾಂಚ್ಗಳಿಗೂ ಸಹ ಗರ್ಲ್ಸ್ ಅಪ್ಲಿಕೇಶನ್ ಹಾಕ್ಬೋದು, ಮಾಡ್ತಾ ಇದ್ದಾರೆ ಸಹ, ತುಂಬ ಕಡೆ ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಸಹ ಮಾಡ್ತಿದ್ದಾರೆ. ವಿದ್ಯಾರ್ಥಿನಿಯರಿಗೆ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ. ಆದರೆ ನಾವು ಬೇರೆ ಈಗ BCM ಹಾಸ್ಟೆಲ್ ಇದೆ ಅಥವಾ SC/ST ಹಾಸ್ಟೆಲ್ಗಳಿದ್ದಾವೆ. ಅದಲ್ಲದೆ ಅವರಿಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ PGಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಕ್ರಮಗಳನ್ನು ತಗೊಳ್ತೀವಿ. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿರುವಂಥವ್ರು BCM, SC/ST ಹಾಸ್ಟೆಲ್ ಮತ್ತು PGಗಳಿದ್ದಾರೆ. GTTC-ನಲ್ಲಿ ಅಡ್ಮಿಷನ್ ತಗೊಂಡು ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ ಇರಲಿಕ್ಕೆ ಅವಕಾಶಗಳಿದೆ. ಹೌದು, ಒಂದು ಹೆಮ್ಮೆಯ ಸಂಗತಿ ಏನಂದ್ರೆ ಸರ್, ನಮ್ಮಲ್ಲಿ ಕಲ್ತಿರುವಂಥ ಹೆಣ್ಮಕ್ಳು ಸೊ ಅಬ್ರಾಡಿಗೆಲ್ಲ ಹೋಗಿದ್ದಾರೆ. ಈಗ ನಮ್ಮ ಬ್ಯಾಚಿನ ಶಿವಮೊಗ್ಗ GTTC-ಯಲ್ಲಿ ಇರೋರು ಅಬ್ರಾಡಿಗೆಲ್ಲ ಹೋಗಿದ್ದಾರೆ, ಜಪಾನಿಗೆ ಹೋಗಿದ್ದಾರೆ, ಮಲೇಷ್ಯಾಗೆ ಹೋಗಿದ್ದಾರೆ. ಈಗ ಪ್ರೆಸೆಂಟ್ಲಿ ರೈಟ್ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಇಂಪಾರ್ಟೆಂಟ್ಲಿ ಇನ್ನೊಂದೇನು ಅಂದರೆ, ಹೆಣ್ಣು ಮಕ್ಕಳಿಗೆ ಎಲ್ಲ ಥರ ಸ್ಕಾಲರ್ಶಿಪ್ ಅವೈಲೇಬಲ್ ಇದೆ. ಪ್ರತಿ ವರ್ಷ ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೆಲ್ಲ ಸಹಿತ ವರ್ಷ ಅವರಿಗೆ 28,000 ರೂಪಾಯಿ ಸ್ಕಾಲರ್ಶಿಪ್ಪೇ ಬರುತ್ತೆ. ಎಲ್ಲ ವರ್ಗದ ಕ್ಯಾಟಗರಿವರೆಗೂ, SC, ST, OBC, ಮೈನಾರಿಟೀಸ್ ವರ್ಗದವರೆಗೂ ಸ್ಕಾಲರ್ಶಿಪ್ ಕೂಡ ಇದೆ. ಈಗ ನಂದು SSLC ಮುಗಿದಿದೆ, ನಾನು GTTC-ಗೆ ಅಪ್ಲಿಕೇಶನ್ ಹಾಕಬೇಕು. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಅದಕ್ಕೆ ಏನು ಮಾನದಂಡಗಳಿದೆ, ಸ್ವಲ್ಪ ವಿವರಿಸಬಹುದಾ? ಸರ್, SSLC ರಿಸಲ್ಟ್ ಬಂದ ತಕ್ಷಣವೇ ನಾವು ಪೇಪರಲ್ಲಿ ಕಾಲ್ ಮಾಡ್ತೀವಿ. ಈಗೆಲ್ಲ ಆಲ್ಮೋಸ್ಟ್ ಪಬ್ಲಿಷಿಂದ ಮಾಡ್ತಾ ಇದ್ದೀವಿ, ಎಲ್ಲ ಹೈಸ್ಕೂಲ್ಗಳ ಮಟ್ಟಕ್ಕೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಅವರು ತಕ್ಷಣ ಏನು ಮಾಡ್ಬೇಕಂತಂದ್ರೆ ಇಲ್ಲಿರೋ ನಂಬರ್ ಏನಿದೆ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು. ಜೊತೆ ನಮ್ಮ ವೆಬ್ಸೈಟು ಸಹ ಇದೆ, ವೆಬ್ಸೈಟು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೇರವಾಗಿ ನಮ್ಮಲ್ಲಿ ಬಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ವೆಬ್ಸೈಟ್ ಅಡ್ರೆಸ್ ಹೇಳಿ, ವೆಬ್ಸೈಟ್ ಹೇಳಿ. ಈಗ ನಮ್ಮಲ್ಲಿ ನೀವು SSLC ನಂತರ ನೀವು ಮುಂದೇನು ಅನ್ನೋಕ್ಕೆ ಎಲ್ಲ ಮಾಹಿತಿ ಹೇಳಿದ್ವಿ. ಈಗ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ SSLC ರಿಸಲ್ಟ್ ಬಂದ ನೆಕ್ಸ್ಟ್ ಡೇಯಿಂದ ನಮ್ಮಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ನ ಕಾಲೇಜಿಗೆ ಬಂದು ಖುದ್ದಾಗಿ ಅಪ್ಲಿಕೇಶನ್ನ ಸಲ್ಲಿಸಬಹುದು ಅಥವಾ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ನಮ್ಮ ಸಂಸ್ಥೆಗೆ ನೀವು ಆನ್ಲೈನಲ್ಲಿ ನೀವು ನೋಡ್ಬೋದು ಅಂತಂದರೆ www.gttc.com ಅಂತ ಹೊಡೆದ್ರೆ ನಿಮಗೆ ಅದರೊಳಗೆ ವೆಬ್ಸೈಟ್ ಮಾಹಿತಿ ಸಿಗುತ್ತೆ. ಅಥವಾ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತಂದರೆ ಈ ನಂಬರ್ಗೂ ಸಂಪರ್ಕಿಸ್ಬೋದು. 944-07027. ಇದು ಘಟಕ ಮುಖ್ಯಸ್ಥರು ನಾಗರಾಜ್ ಸರ್ ಅವ್ರ ನಂಬರ್ ಕೂಡ ಆಗಿರುತ್ತೆ. ಈ ನಂಬರ್ ಹೇಳಿ, 944-830-7027. ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಇದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ತಾವು ವೆಬ್ಸೈಟ್ ಅಡ್ರೆಸ್ ಹೇಳಿದ್ರಿ ಆ ನಂಬರ್ಗೆ. ಅಥವಾ ಈಗಿನ ಮಕ್ಕಳೆಲ್ಲ ತುಂಬ ಫಾಸ್ಟ್ ಆಗಿರ್ತಾರೆ ಸರ್. ಸೊ ಜಸ್ಟ್ ಗೂಗಲಲ್ಲಿ GTTC ಅಂತ ಹೊಡೆದ್ರೆ ಸಾಕು. ನಮ್ಮ GTTC ಕರ್ನಾಟಕದಲ್ಲಿ 33 ಕೇಂದ್ರಗಳಾಗಿದೆ. ಇವೆಲ್ಲ ಸಂಪೂರ್ಣ GTTC ಶಿವಮೊಗ್ಗ ಅಂತ ಹೊಡೆದ್ರೆ ಸಂಪೂರ್ಣ ಮಾಹಿತಿನೇ ಸಿಕ್ಬಿಡುತ್ತೆ ನಿಮಗೆ ಅದರೊಳಗಡೆ. ಈಗ ಪ್ಲೇಸ್ಮೆಂಟ್, ಅಡ್ಮಿಷನ್ಗೆ ಪ್ಲೇಸ್ಮೆಂಟು ಆನ್ಲೈನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಇದು ಕೂಡ ಹಂಗೇನಾ?
ಈಗ ನಾನು ಭದ್ರಾವತಿನಲ್ಲಿದ್ದೀನಿ, ನಾನು ಶಿವಮೊಗ್ಗಕ್ಕೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಳ್ತೀನಿ. ಹೌದು, ಅದಕ್ಕೆ ಅವಕಾಶ ಇದೆಯಾ? ಸಿಗುತ್ತೆ ಸರ್, ಸಿಗುತ್ತೆ. ನಾನು ಆಗಲೇ ಹೇಳಿದಾಗೆ ಒಂದು ಕೋರ್ಸಿಗೆ 60 ಸೀಟ್ ತಗೊಳ್ತೀವಿ, 3 ಕೋರ್ಸ್ 180 ಸೀಟ್ ಇರ್ತವೆ. ಸೊ 3 ಕೋರ್ಸ್ಗಳಿಗೂ ನಾವೇನ್ ಮಾಡ್ತೀವಿ, ಮೆರಿಟ್ ಕಮ್ ರೋಸ್ಟರ್ ಮೆಥಡ್ ಅಲ್ಲಿ ಸೆಲೆಕ್ಷನ್ ಮಾಡ್ತೀವಿ ಸರ್. ಸೊ ಮೆರಿಟ್ ಅಂತಂದ್ರೆ ಫಸ್ಟ್ ಯಾರು ಮೆರಿಟ್ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ಕ್ಯಾಟಗರಿನೂ ನಾವು ಅಡಾಪ್ಟ್ ಮಾಡಿಕೊಂಡು ಒಂದು ಲೀಸ್ಟನ್ನು ಅನೌನ್ಸ್ ಮಾಡ್ತೀವಿ. ಒಂದಿಷ್ಟು ಕಾಲಾವಕಾಶ ಕೊಟ್ಟಿರ್ತೀವಿ, ಒಂದು 15 ದಿನಗಳ ಕಾಲಾವಕಾಶ ಕೊಟ್ಟಿರ್ತೀವಿ. ಅಲ್ಲಿ ನೀವು ಎಲ್ಲರೂ ಅಪ್ಲಿಕೇಶನ್ ಹಾಕಬೇಕು. ಹಾಕಿದ ನಂತರ ನಿಮಗೆ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ. ಅವ್ನು ಪ್ರತಿಯೊಂದು ಮೊಬೈಲ್ಗೂ ಕೂಡ ಮೆಸೇಜ್ ಹೋಗೋ ರೀತಿ ಅದನ್ನು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೀವಿ. ಆಮೇಲೆ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಬಗ್ಗೆ ಏನಾದರೂ ಹೇಳ್ಬೋದು GTTCದು? ಶೋರ್ ಸರ್, ನಮ್ಮಲ್ಲಿ ಸರ್ GTTC ತೊಗೊಂಡ್ರೆ ಆ ಹುಡುಗ ಅಥವಾ ವಿದ್ಯಾರ್ಥಿಗೆ ಏನು ಅವಕಾಶ ಇರುತ್ತೆ ಅಂತಂದರೆ, ಮೊದಲನೇದಾಗಿ 100% ಉದ್ಯೋಗಾವಕಾಶ ಹೊಂದ್ಬೋದು. ಅವನು ಕೆಲಸ ಇಲ್ಲ ಅಥವಾ ಇನ್ಫ್ಲೂಯೆನ್ಸ್ ಮಾಡಿ ನನಗೆ ಕೆಲಸ ಕೊಡಿಸ್ಬೇಕು ಅನ್ನೋದು ಆ ಥರ ಅವನಿಗೆ ಮೈಂಡಲ್ಲಿ ಇರೋದಿಲ್ಲ. 100% ಉದ್ಯೋಗಾವಕಾಶ ಹೊಂದ್ತಾನೆ. ಎರಡನೇದು ಹೈಯರ್ ಎಜುಕೇಷನ್ ಹೋಗಬಹುದು. ಅವ್ನು ಮುಂದೆ ಒಂದು ಡಿಪ್ಲೊಮಾ ನಂತರ ಅವನು BE ಮಾಡ್ಕೋಬಹುದು, ಸರ್ ಹೇಳ್ದಂಗೆ MTech ಮಾಡ್ಕೋಬಹುದು. ಸೊ ಮೂರನೇದ್ದು ಏನು ಅಂತಂದರೆ, ಓನ್ ಇಂಡಸ್ಟ್ರಿ ಸಹಿತ ಅವನು ಹಾಕುವಷ್ಟು ಅವನು ಮೈಂಡ್ ಕೆಪಾಸಿಟಿ ಅವನಿಗೆ ಅಷ್ಟು ರೆಡಿ ಅವನು ಬಿಲ್ಟಪ್ ಆಗಿ. ಅಂದರೆ ಈಗ ತಾವು ಕೇಳಿದ್ರಿ ಸಮಾಜಕ್ಕೆ ಯಾವ ರೀತಿಯಾಗಿ ನಾವು ಸೇವೆ ಮಾಡೋದಾಗತ್ತೆ ಅಂತ. ಅಂದರೆ ಮೊದಲನೇದಾಗಿ ಪ್ರತಿಯೊಬ್ಬ ಯುವಕ ತನ್ನ ಕಾಲ ಮೇಲೆ ನಿಂತ್ಕೊಂಡ್ಬಿಟ್ರೆ ಸಮಾಜದ ಭಾರ ಕಡಿಮೆ ಆದ ಹಾಗೆ, ಪೋಷಕರ ಹೊರೆ ಕಡಿಮೆ ಆದ ಹಾಗೆ. ಅದು ನಮ್ಮ ಈ ಕೋರ್ಸ್ನಲ್ಲಿ ಸಾಧ್ಯತೆ ಇದೆ. ಅವನು ಡಿಪ್ಲೊಮಾ ಮುಗಿಸಿದ ತಕ್ಷಣ ಯಾರ ಮೇಲೂ ಡಿಪೆಂಡ್ ಆಗಲಿಕ್ಕೆ ಅವಕಾಶನೇ ಇರೋದಿಲ್ಲ. ಅವನ ಕಾಲ ಮೇಲೆ ಸ್ವಂತವಾಗಿ ನಿಂತ್ಕೊತಾನೆ, ಜೊತೆಗೆ ಬೇರೆಯವ್ರಿಗೂ ಒಂದಿಷ್ಟು ಮಾರ್ಗದರ್ಶನ ಸಹ ನೀಡ್ತಾನೆ. ಇದು ಸಮಾಜಕ್ಕೆ, ಈಗ ಮೊನ್ನೆ ಕೌಶಲಾಭಿವೃದ್ಧಿ ಸಚಿವರು ಮಾತಾಡ್ತಾ ಹೇಳಿದ್ರು, GTTCಯಲ್ಲಿ ಆಗ್ತಿರೋ ಪ್ಲೇಸ್ಮೆಂಟು ನಮ್ಮ ನಿಜವಾಗ್ಲೂ ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತೀವಿ ಅಂತ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ನಮ್ಮ GTTC ಅಲುಮ್ನಿ ಮೀಟ್ ಅಂತ ಮಾಡಿದ್ವಿ. ಅಲ್ಲಿ ಬಂದಿದ್ರು. ಅವರು ತುಂಬ ಖುಷಿಯಾಗಿ ಹೇಳಿದ್ರು, ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ GTTC ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಅಲ್ಲಿ 100% ಪ್ಲೇಸ್ಮೆಂಟ್, ಇಲ್ಲಿ ಕಲ್ತವ್ರು ಎಲ್ಲರೂ ಸಹ ಉದ್ಯೋಗ ಸಿಕ್ಬಿಡುತ್ತೆ. ಇದು ನನ್ನ ದೃಷ್ಟಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ GTTC ಅಂತ ಅಂದ್ಕೊಳ್ತೀನಿ ನಾನು. ವಿದ್ಯಾರ್ಥಿಗಳು ಏನಪ್ಪ ಅಂತ ಹೇಳಿದ್ರೆ ಯಾವಾಗ್ಲೂ ವೈಟ್ ಕಲರ್ ಜಾಬು ಮತ್ತೆ ಕೈ ತುಂಬ ಸಂಬಳ ಇದನ್ನೇ ನಿರೀಕ್ಷೆ ಮಾಡ್ತಾರೆ. ಇದೆ, ಖಂಡಿತ ಇದೆ. ತಾವು ಹೇಳಿದಾಗೆ ಇದು ಪ್ರಾರಂಭದಲ್ಲಿ ತರಬೇತಿ ಸ್ವಲ್ಪ ಕಠಿಣ ಇರುತ್ತೆ, ಕೈ ಕೊಳೆ ಆಗುತ್ತೆ, ಶರ್ಟು ಬಟ್ಟೆ ಎಲ್ಲ ಕೊಳೆ ಆಗುತ್ತೆ. ಒಂದು ಹಂತಕ್ಕೆ ಹೋದ್ಮೇಲೆ ಅವರಿಗೆ ಅದೇ ಥರ ಪ್ರಮೋಷನ್ ಬರ್ತಾ ಹೋಗುತ್ತೆ. ನಾನು ಆವಾಗಲೇ ಹೇಳಿದೆ ತಮಗೆ, ನಮ್ಮಲ್ಲಿ ಇಂಟ್ರೂವ್ ಮಾಡಲಿಕ್ಕೆ ನಮ್ಮಲ್ಲಿ ಕಲಿತಂತಹ ವಿದ್ಯಾರ್ಥಿಗಳೇ ಮ್ಯಾನೇಜರ್ ಆಗಿ ಬರ್ತಾರೆ ಅಂತ. ಹೋದ ತಕ್ಷಣ ಅದನ್ನು ನಿರೀಕ್ಷೆ ಮಾಡಬಾರ್ದು. ಮೊದಲು ನಿಮ್ಗೆ ಉದಾಹರಣೆ ಕೊಡಬೇಕಾದ್ರೆ, ಒಬ್ಬ ಇಂಜಿನಿಯರ್ ಅಥವಾ ಒಬ್ಬ ಮೇಸ್ತ್ರಿ ಆಗಬೇಕಾದ್ರೆ ಮೊದಲು ಕೆಲಸ ಮಾಡ್ತಾನೆ, ಸಿಮೆಂಟ್ ತರುವಂಥದ್ದು, ಮರಳು ಕೆಲಸ ಮಾಡ್ತಿರ್ತಾನೆ, ಹೆಲ್ಪರ್ ಆಗಿ ಮಾಡ್ತಿರ್ತಾನೆ. ಬರ್ತಾ ಅವನಿಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತಾನೆ ಅವನ ಕೆಲಸದ ಒಂದು ನೈಪುಣ್ಯತೆ ಮೇಲೆ. ಇವರು ಫಸ್ಟ್ ಹೋದಾಗ ಮಷಿನ್ ಆಪರೇಟರ್ ಆಗ್ತಾರೆ ಅಥವಾ ಡಿಸೈನರ್ ಆಗ್ತಾರೆ, ಆ ಡಿಪಾರ್ಟ್ಮೆಂಟಿಗೆ ಹೆಡ್ ಆಗ್ತಾರೆ. ಮುಂದೆ ಬರ್ತಾ ಇವರಂಡರೆ ಒಂದು 100 ಜನ ಕೆಲಸ ಮಾಡುವಂಥ ಒಂದು ಪೊಸಿಷನ್ಗೆ ಇವ್ರು ಹೋಗ್ತಾರೆ. ವೈಟ್ ಕಲರ್ ಖಂಡಿತ ಆಗುತ್ತೆ ಅವರಿಗೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಒಮ್ಮೆಲೆ ಹೋಗಲಿಕ್ಕೆ ಕಷ್ಟ ಆಗ್ಬೋದು. ಖಂಡಿತವಾಗ್ಲೂ ವೈಟ್ ಕಲರ್ ಜಾಬ್ ಈ ಒಂದು ಶೈಕ್ಷಣಿಕ, ನಮ್ಮ ತಾಂತ್ರಿಕ ಶಿಕ್ಷಣದಿಂದ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆಯಿತು ನಾಗರಾಜ್ ಅವರೇ, ನಾವೀಗ ಈ ಸಂದರ್ಶನವನ್ನು ಮುಗಿಸೋ ಹಂತದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೀರಾ? ಒಂದು ಏನಂತಂದರೆ, ಯಾರು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಯುವಕರು, ಅದರಿಗೆ ಮೊದಲನೇ ಆದ್ಯತೆ GTTC. ತಾನು ವಿದ್ಯಾಭ್ಯಾಸನೂ ಮಾಡ್ಕೋತೀನಿ, ಸ್ವಾವಲಂಬಿ ಆಗ್ತೀನಿ, ಬೇರೆ ಯಾರ ಮೇಲೂ ನಾನು ಅವಲಂಬನೆ ಆಗೋದಿಲ್ಲ, ಡಿಪೆಂಡ್ ಆಗೋದಿಲ್ಲ, ನಾನು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ತೀನಿ ನಾನು. ಬೇರೆ ಸುಮ್ಮನೆ ಪದವಿಗಳನ್ನು ತಗೊಂಡು ಸರ್ಟಿಫಿಕೇಟ್ಸನ್ನು ಅಷ್ಟೇ ಜೋಡಿಸ್ಕೋಬೋದು ಬಿಟ್ಟರೆ ಮುಂದೆ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅದು ನಮ್ಮ ಈ GTTCಯಿಂದ ಅದಕ್ಕೊಂದು ಪರಿಹಾರ ಇದೆ ಅಂತ ಹೇಳ್ತೇನೆ. ಈ SSLC ಆದವರು ನೇರವಾಗಿ ಹೇಗೆ ಪ್ರವೇಶವನ್ನು ಪಡೀಬೋದು, ಅದೇ ರೀತಿ ITI ಮತ್ತು PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳು 2ನೇ ವರ್ಷಕ್ಕೆ ಪ್ರವೇಶ ಪಡಲಿಕ್ಕೆ ಅವಕಾಶ ಇದೆ. ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೇವೆ. ಅವರು ಬೇರೆ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಡಿಪ್ಲೊಮಾ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಇದೆ. ಮಂಜುನಾಥ್ ಅವರು ತಾವೇನು ಹೇಳಿಕ್ಕೆ ಬಯಸ್ತೀರಿ? ಸರ್, ನಮ್ಮ GTTCಯಿಂದ ಅವರಿಗೆ ಏನು ಅಂತಂದರೆ, ಅವರ ಥ್ರೂ ಔಟ್ ಲೈಫ್ ಅವರಿಗೆ ಸ್ಕಿಲ್ ಆಗಿ ಸಿಗುವಂಥದ್ದು ಇರುತ್ತೆ. ಅವರು ಯಾವುದೇ ಒಂದು ಜಿಲ್ಲೆಗೆ ಹೋಗಲಿ, ಅವನು ಶಿವಮೊಗ್ಗ ಜಿಲ್ಲೆ ಅಂತ ಇರ್ಬೋದು, ಬೆಂಗಳೂರು ಜಿಲ್ಲೆ ಅಂತ ಹೋದ್ರೂ ಅವನಿಗೆ ಒಂದು ಕೈಯಲ್ಲಿ ಕೆಲಸ ಅಂತ ಇರುತ್ತೆ. ಅದನ್ನು ನಮ್ಮ GTTCಯಿಂದ ಖಂಡಿತವಾಗಿಯೂ 100% ಸಿಗುತ್ತೆ. ಆಯಿತು ಮಂಜುನಾಥ್ ಹಾಗೂ HP ನಾಗರಾಜ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ GTTC ಬಗ್ಗೆ ಬಹುತೇಕ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು ಸರ್. ಧನ್ಯವಾದಗಳು. ಶಿವಮೊಗ್ಗದ GTTC ಘಟಕದ ನಿರ್ದೇಶಕರಾದ ಶ್ರೀಯುತ HP ನಾಗರಾಜ್ ಹಾಗೂ ಉಪನ್ಯಾಸಕರಾದ ಶ್ರೀಯುತ ಮಂಜುನಾಥ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಇದುವರೆಗೂ ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು MK ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.